यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याङ्घ्रियुग्मं प्रणतोऽस्मि नित्यं तस्याङ्घ्रियुग्मं प्रणतोऽस्मि नित्यम्। श्री गुरुभ्यो नमः। हरिः ओम्। अगजानन पद्मार्कं गजाननमहर्निशम् अनेकदं तं भक्तानाम् एकदन्तमुपास्महे। शंकराचार्य सच्छिष्यम् ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम्। श्री गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पादमहासद्गुरुभ्यो नमः। श्री श्री सद्गुरु सुरेश्वराचार्य पादुकाभ्यां नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಮುಮುಕ್ಷು ಸಾಧಕರು ತತ್ವ ಜಿಜ್ಞಾಸು ಸಾಧಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತದಿಗೆ ಬುಧವಾರ, ಪುನರ್ವಸು ನಕ್ಷತ್ರ, ಧ್ರುವಕರ್ಣ, ತೈತುಲ ಕರ್ಣ, ಮಿಥುನ ಮಾಸ, ವಾರ ಬುಧವಾರ, 2026ನೇ ಇಸವಿ ಜೂನ್ ಮಾಹೆಯಲ್ಲಿ ಇಂದು 17ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ, ಆ ಶಬ್ದವೇ ಆನಂದ, ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ
40ನೇ ಶ್ಲೋಕ. ತೃತೀಯಾಧ್ಯಾಯೇ 40 ಶ್ಲೋಕಃ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಮಃ ಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷಯುಷ್ಮದಃ ಬಂಭಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನಾ ಸಕೃತಿ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕ ತುಂಬಾ ಚೆನ್ನಾಗಿದೆ. ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಅಹಮಃ ಪ್ರಥಮಂ ಪದಂ, ಪ್ರತ್ಯಗಾತ್ಮ ದ್ವಿತೀಯಂ ಪದಂ, ಅರ್ಥಃ ತೃತೀಯಂ ಪದಂ, ನಿರಸ್ತಾಶೇಷಯುಷ್ಮದಃ ಚತುರ್ಥಂ ಪದಂ, ಬಂಭಣೀತಿ ಪಂಚಮಂ ಪದಂ, ಶ್ರುತಿಃ ಷಷ್ಠಂ ಪದಂ, ನ್ಯಾಯ ಸಪ್ತಮಂ ಪದಂ, ಯಃ ಅಷ್ಟಮಂ ಪದಂ, ಅಯಂ ನವಮಂ ಪದಂ ಇತ್ಯಾದಿನ ದಶಮಂ ಪದಂ, ಅಸಕೃತಿ ಏಕಾದಶಂ ಪದಂ. ಏಕಾದಶ ಪದ ಲಕ್ಷಣ ಶ್ಲೋಕ. ಅಸ್ಮಿನ್ ಶ್ಲೋಕೆ ಏಕಾದಶ ಪದಾನಿ ಸಂತಿ. ಇದು ವೇದಾಂತ ಶಾಸ್ತ್ರವನ್ನ ಆಳವಾಗಿ ಸಂಪೂರ್ಣವಾಗಿ ಗುರುಗಳಿಂದ ತಿಳಿದುಕೊಂಡು ತತ್ವಮಸಿ ವಾಕ್ಯಾರ್ಥವನ್ನು ಅರ್ಥ ಮಾಡಿಕೊಂಡು ಅವಾಕ್ಯಾರ್ಥದಲ್ಲಿ ನೆಲೆಗೊಳ್ಳಬೇಕೆಂದು ತೀವ್ರ ಇಚ್ಛೆ ಉಳ್ಳಂತಹ ಮುಮುಕ್ಷುಗಳಿಗೆ ಅದ್ಭುತವಾದ ಶ್ಲೋಕ. ಪದಚ್ಛೇದ ಮಾಡಿದ್ದೇನೆ, ಅನ್ವಯ ಹೇಳ್ತೀನಿ. ನಿರಸ್ತಾಶೇಷಯುಷ್ಮದಃ ಅಹಮಃ ಅರ್ಥಃ ಪ್ರತ್ಯಗಾತ್ಮ ನ್ಯಾಯ ಶ್ರುತಿಃ ಯೋಯಂ ಇತ್ಯಾದಿನ ಮಂತ್ರೇಣ ಇತ್ಯಾದಿನ ವಾಕ್ಯೇನ ಅಸಕೃತ್ ಬಂಭಣೀತಿ. ಬಂಭಣೀತಿ ಎನ್ನುವಾಗ ಬಂಭಣಿ ಇತಿ ಬಿಡಿಸಬಾರದು. ಬಂಭಣೀತಿ ಎನ್ನುವಂತಹದ್ದೇ ಒಂದು ಕ್ರಿಯಾಪದ. ತಾತ್ಪರ್ಯೇಣ ಬ್ರವೀತಿ ಬಂಭಣೀತಿ, ಪೌನಃ ಪುಣ್ಯೇನ ಬ್ರವೀತಿ ಬಂಭಣೀತಿ. ಅದ್ಭುತವಾದ ಪ್ರಯೋಗ. ಮುಂದುವತ್ತೇನೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ದಿವ್ಯ ದೃಷ್ಟಿ ಅದ್ಭುತವಾಗಿದೆ. ಇಂಥ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡಬೇಕು ಎಂದರೆ ಅದು ಸಾಮಾನ್ಯ ಮಾನವರಿಗೆ ಸಾಧ್ಯವಿಲ್ಲ, ದೈವ ಮಾನವರೇ ಆಗಿರಬೇಕು. ಶ್ಲೋಕ ಅದ್ಭುತವಾಗಿದೆ. ಈ ಶ್ಲೋಕಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಸೊಗಸಾಗಿ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು 4 ಅವತರಣಿಕಾ ವಾಕ್ಯಗಳನ್ನು ಬರೆದಿದ್ದಾರೆ. ಪೀಠಿಕಾ ವಾಕ್ಯ ಯಥಾ ತತ್ಸತ್ಯಂ ಸ ಆತ್ಮ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ಶೇಷತ್ವೇನ ಅನ್ವಯ ವ್ಯತಿರೇಕ ಶ್ರುತಿಃ ಯಥಾ ಯಯೇಷೋಚ್ಯತೆ ಪುರುಷೋ ದೃಶ್ಯತೆ ಇತ್ಯಾದ್ಯ ಅಥ ಯೋ ವೇದ ಇದಂ ಜಿಘ್ರಾಣಿ ಇತ್ಯಂತ ತಥಾ ಏವಮೇವ ಅಹಂ ಬ್ರಹ್ಮಾಸ್ಮಿ ಇತ್ಯಸ್ಯ ಶ್ರುತೇಃ ಅಹಮಃ ಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷಯುಷ್ಮದಃ ಬಂಭಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನಾ ಸಕೃತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಏನು ಜೋರಾಗಿದೆ ವಾಕ್ಯ, ಅದ್ಭುತ ಅದ್ಭುತ. ಒಂದು ಛಾಂದೋಗ್ಯೋಪನಿಷತ್ತು, ಮತ್ತೊಂದು ಬೃಹದಾರಣ್ಯಕೋಪನಿಷತ್ತು. ಎರಡನ್ನು ಸಮನ್ವಯ ಮಾಡ್ತಾ ಇದ್ದಾರೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ
ಅಹಂ ಬ್ರಹ್ಮಾಸ್ಮಿ ಎರಡಕ್ಕೂ ಕೂಡ ಸಮನ್ವಯವನ್ನ ಮಾಡಿಕೊಳ್ಳಬೇಕು. ಯಥಾ ಸಯ ಏಷೋ ಅಣಿಮಾ ಐತದಾತ್ಮಮಿದಂ ಸರ್ವಂ ತತ್ ಸತ್ಯಂ ಸಾತ್ಮ ತತ್ವಮಸಿ ಶ್ವೇತಕೇತೋ ಇತಿ ಛಾಂದೋಗ್ಯವಾಕ್ಯಸ್ಯ ಶೇಷತ್ವೇನ ಅನ್ವಯ ವ್ಯತಿರೇಕ ಶ್ರುತಿ. ಇದು ತತ್ಸತ್ಯಂ ಸಾತ್ಮ ತತ್ವಮಸಿ ಎನ್ನುವಂತಹದ್ದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ವಾಕ್ಯ. ಆ ವಾಕ್ಯಕ್ಕೆ ಅಧೀನವಾಗಿ ಆ ವಾಕ್ಯದ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಅನ್ವಯ ವ್ಯತಿರೇಕ ನ್ಯಾಯ ಬೇಕು. ನೋಡಿ, ಅನ್ವಯ ವ್ಯತಿರೇಕ ಸ್ವತಂತ್ರವಲ್ಲ. ಸ್ವತಂತ್ರವಾದ ಅನ್ವಯ ವ್ಯತಿರೇಕದಿಂದ ತತ್ವ ನಿರ್ಣಯವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಮಹಾಪರಾಧ. ಅಂತ ಅಪರಾಧವನ್ನು ಮಾಡಿದ್ದಾರೆ ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು ಮುಂತಾದ ಘಟಾಂಘಟಿಗಳಾಗಿರುವಂತ ದಾರ್ಶನಿಕರು. ಅವರಿಗೆ ವೇದ ಪ್ರಾಮಾಣ್ಯವಿಲ್ಲ. ನಾವು ನಮ್ಮ ಬುದ್ಧಿಶಕ್ತಿಯಿಂದ ಅನ್ವಯ ವ್ಯತಿರೇಕದ ತರ್ಕದಿಂದ ಆತ್ಮಾನಾತ್ಮ ವಿವೇಕವನ್ನ ಮಾಡುತ್ತೇವೆ ಅಂತ ಹೊರಟು ಅದು ಸಿಕ್ಕಾಕೊಂಡು ಬಿದ್ದರು. ತತ್ ಸತ್ಯಂ, ಆ ಪರಬ್ರಹ್ಮ ಒಂದೇ ಸತ್ಯವಾದದ್ದು. ಸಹ ಆತ್ಮ, ಆ ಪರಬ್ರಹ್ಮವೇ ಎಲ್ಲರಿಗೂ ಆತ್ಮನಾಗಿದೆ. ಹೇ ಶ್ವೇತಕೇತೋ ತತು ತ್ವಮಸಿ, ಆ ಪರಬ್ರಹ್ಮವೇ ನೀನಾಗಿದ್ದೀಯ ಎಂದು ಉದ್ಧಾರಕನು ಶ್ವೇತಕೇತುವಿಗೆ ಹೇಳಿದ್ದಾನೆ. ಅದು ಹಾಗೆ ಈ ಪ್ರಪಂಚವೆಲ್ಲ ನನ್ನಲ್ಲಿ ಪ್ರಪಂಚವೇ, ನಾನು ಪ್ರಪಂಚ ಗಂಟುಕೊಂಡಿಲ್ಲವೇ ಇಲ್ಲ ಹೇಗೆ ಎನ್ನುವುದನ್ನ ತಿಳಿಸುವ ಅದಕ್ಕೆ ಶೇಷವಾಗಿ ತತ್ವಮಸಿ ವಾಕ್ಯೋಪದೇಶವನ್ನ ಮಾಡಿದ. ಅದನ್ನ ತಿಳಿಸಿ ಅದನ್ನ ಅನುಗ್ರಹ ಮಾಡುವುದಕ್ಕಾಗಿ ಶೇಷತ್ವೇನ ಅಧೀನವಾಗಿ ಅಂಗತ್ವೇನ ಅನ್ವಯ ವ್ಯತಿರೇಕ ಶ್ರುತಿ, ಅನ್ವಯ ವ್ಯತಿರೇಕ ರೂಪವಾಗಿರುವಂತಹ ಶ್ರುತಿಯನ್ನ ಅಲ್ಲಿ ಚಾಂದೋಗಿಂದ ಹೇಳಿದ್ದಾರೆ. ಹೇಗೆ ಯಯೇಶೋಕ್ಷಿಣಿ ಪುರುಷೋ ದೃಶ್ಯತೆ ಎಂದು ಪ್ರಾರಂಭ ಮಾಡಿಕೊಂಡು ಅಥಯೋ ವೇದ ಇದಂ ಜಿಘ್ರಾಣಿ ಇಲ್ಲಿಯವರೆಗೆ ಯಯೇಶೋಕ್ಷಿಣಿ ಪುರುಷೋ ದೃಶ್ಯತೆ ಪ್ರಾರಂಭ, ಅಥಯೋ ವೇದ ಇದಂ ಜಿಘ್ರಾಣಿ ಎನ್ನುವಂತಹದ್ದು ಅಂತ ಮಾಡಿದ್ದಾರೆಯೋ. ತಥಾ ಏವಮೇವ, ಇದೇ ರೀತಿಯಲ್ಲಿ ಬೃಹದಾರಣ್ಯ ಉಪನಿಷತ್ತಿನಲ್ಲಿಯೂ ಕೂಡ ಬ್ರಹ್ಮಮ ಇದಮಗ್ರ ಆಸೀತ್ ತದಾತ್ಮಾನಮೇವಾದಿವೇ ಅಹಂ ಬ್ರಹ್ಮಾಸ್ಮೀತಿ ಅಂತ ಉಪದೇಶ ಮಾಡುತ್ತಾ ಅಹಂ ಬ್ರಹ್ಮಾಸ್ಮಿ ವಾಕ್ಯವನ್ನ ತೆಗೆದುಕೊಂಡು ನಾನು ಬ್ರಹ್ಮವಾಗಿದ್ದೇನೆ. ಪ್ರತಿಯೊಬ್ಬ ಜಿಜ್ಞಾಸ ಸಾಧಕನೂ ಕೂಡ ತನ್ನನ್ನ ನಾ ಸಂಸಾರಿಯಲ್ಲ, ಅಸಂಸಾರಿಯಾದ ಪರಬ್ರಹ್ಮವೇ ಆಗಿದ್ದೇನೆ ಎಂದು ತಿಳಿದುಕೊಳ್ಬೇಕು ಅಂತ ಪ್ರಾರಂಭ ಮಾಡಿ ಅದಕ್ಕೆ ಶೇಷವಾಗಿ ಅಧೀನವಾಗಿ ಅಂಗವಾಗಿ ಈಗ ಅನ್ವಯ ವ್ಯತಿರೇಕ ತರ್ಕವನ್ನು ಹೇಳ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅನ್ವಯ ವ್ಯತಿರೇಕ ತರ್ಕ ಬಹಳ ಮುಖ್ಯ. ಆದರೆ ಅದು ಸ್ವತಂತ್ರವಲ್ಲ. ಅನುಭವಾಂಗತ್ವೇನ ಶ್ರುತಿಶೇಷತ್ವೇನ ಶುದ್ಧುಪದಿಷ್ಟ ಮಾರ್ಗಾನುಸಾರೇಣ ಅನ್ವಯ ವ್ಯತಿರೇಕ ಯುಕ್ತೇ ಸ್ಥಾನಂ. ಇದನ್ನ ಯಾರು ಹೇಳಿ ಎಷ್ಟು ಚೆನ್ನಾಗಿದೆ. ಶ್ಲೋಕಕ್ಕೆ ಅರ್ಥವನ್ನು ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ಅಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷ ಯುಷ್ಮದಃ ಬಂಬಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನ ಸಕೃತಿ. ಅರ್ಥವಾಯ್ತು. ನಿರಸ್ತಾಶೇಷ ಯುಷ್ಮದಃ, ಷಷ್ಠಿ ಏಕವಚನ. ನಿರಸ್ತಾಶೇಷ ಯುಷ್ಮತ್, ನಿರಸ್ತಾಶೇಷ ಯುಷ್ಮದೌ, ನಿರಸ್ತಾಶೇಷ ಯುಷ್ಮದಃ
ಪ್ರಥಮ ವಿಭಕ್ತಿ. ಇದು ಷಷ್ಠಿ ವಿಭಕ್ತಿ ಏಕವಚನ. ನಿರಸ್ತ ತಳ್ಳಿ ಹಾಕಲ್ಪಟ್ಟ, ನಿರಸ್ತ ಬಾಧ ಮಾಡಲ್ಪಟ್ಟ, ಅಶೇಷ ಯುಷ್ಪದ ಸಂಪೂರ್ಣವಾಗಿ ಯುಷ್ಪದರ್ಥವನ್ನ ತಳ್ಳಿ ಹಾಕಿದ ಮೇಲೆ ಶರೀರವಲ್ಲ, ಇಂದ್ರಿಯ ಮನೋಬುದ್ಧಿಗಳು ಅಲ್ಲ, ಅಹಂಕಾರವೂ ನಿರಲ್ಲ. ನಿರಸ್ತ ಅಶೇಷ ಯುಷ್ಪದ ಸಂಪೂರ್ಣವಾಗಿ ಯುಷ್ಪದರ್ಥವನ್ನ ತಳ್ಳಿ ಹಾಕಲ್ಪಟ್ಟಂತ ಅಹಂ ಸ್ವರೂಪ. ಅಹಂ ಅಂದ್ಯಾರು? ಅಹಂ ಬ್ರಹ್ಮಾಸ್ಮಿ. ನಿರಸ್ತಾಶೇಷ ಯುಷ್ಪತು ಅಹಂ. ಈ ಅಹಮಹ ಏನು ವೇದಾಂತಿಗಳು ಸ್ವತಂತ್ರವಾಗಿ ವ್ಯಾಕರಣ ರೂಪ ಬಳಸ್ತಾರೆ. ಅಹಮಹ ಮಾಡ್ಬಿಟ್ರು. ನ್ಯಾಯವಾಗಿದ್ದು ಅಹಂ ಆವಾಂ ವಯಂ ಅಂತ ಆಗ್ಬೇಕು. ನೋಡಿ ಸ್ವಾರಸ್ಯ, ಅಹಂ ಆವಾಂ ವಯಂ ಅನ್ನುವಂತಹದ್ದು ಯುಷ್ಮತ್ ಪ್ರತ್ಯಯದ ರೂಪ. ದಕಾರಾಂತಹ ತ್ರಿಲಿಂಗಕ ಅಸ್ಮತ್ ಶಬ್ದ ಅಸ್ಮದು. ಅದಕ್ಕೆ ಪ್ರಥಮ ವಿಭಕ್ತಿಯಲ್ಲಿ ಅಹಂ ಪ್ರಥಮ ದ್ವಿವಚನ, ಆವಾಂ ಪ್ರಥಮ ಬಹುವಚನ ವಯಂ. ಅಹಂ ವಾಂ ವಯಂ ರೂಪ. ಇವರೇನ್ ಮಾಡ್ಬಿಟ್ರು? ಅಹಂ ಶಬ್ದ ಇಟ್ಕೊಬಾರ್ದು. ಇದು ಅಕಾರಾಂತಹ ನಪುಂಸಕಲಿಂಗ. ಅಹಂ ಶಬ್ದ ಅಹಮಃ ಅಹಮೋಹ ಅಹಮಾಂ. ಇದು ಅಸ್ಮತ್ ಶಬ್ದವಲ್ಲ. ಅಸ್ಮತ್ ಶಬ್ದಕ್ಕೆ ಮಮ ಎನ್ನುವುದು ಷಷ್ಠಿ ಏಕವಚನ ರೂಪ. ಇದು ಅಹಂ ಶಬ್ದವಾದ್ದರಿಂದ ಅದಕ್ಕೆ ಷಷ್ಠಿ ಏಕವಚನ ರೂಪ ಅಹಮಃ. ಅಹಂ ಅನ್ನುವಂಥ ತತ್ವಕ್ಕೆ ಎಂಥ ಅಹಮ್ಮು? ನಿರಸ್ತಾಶೇಷ ಯುಷ್ಪದ. ಯುಷ್ಪದರ್ಥವೆಲ್ಲವನ್ನೂ ತಳ್ಳಿ ಹಾಕಿ ಉಳಿದುಕೊಂಡಿರುವಂಥ ಅಹಂಗೆ, ಅಹಂ ಸ್ವರೂಪಕ್ಕೆ, ಅಹಂ ಶಬ್ದಕ್ಕೆ ಅರ್ಥ ಯಾವುದು? ಅರ್ಥ ಪ್ರತ್ಯಗಾತ್ಮ. ಪ್ರತ್ಯಗಾತ್ಮನೇ ಅರ್ಥ. ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ. ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಯುಷ್ಮದರ್ಥವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿರುವಂಥ ಅಹಂ ಶಬ್ದಕ್ಕೆ ಅರ್ಥ ಯಾವುದು? ಅಹಂ ಅನ್ನುವುದು ಶಬ್ದ. ಅರ್ಥ ಯಾವುದು ಅಂತಂದ್ರೆ ಪ್ರತ್ಯಗ ಆತ್ಮ. ಅದ್ಭುತ. ಅಹಂ ಬ್ರಹ್ಮಾತ್ಮಿ ಎನ್ನುವಾಗ ಅಹಂ ಶಬ್ದಕ್ಕೆ ಪ್ರತ್ಯಗಾತ್ಮನೇ ಅರ್ಥ. ಪ್ರತ್ಯಗಾತ್ಮ ಪ್ರತ್ಯಕ್ಷ ಅಸೌ ಆತ್ಮ ಚ ಪ್ರತ್ಯಗಾತ್ಮ ಇನ್ನರ್ ಮೋಸ್ಟ್ ಸೆಲ್ಫ್. ಎಲ್ಲಕ್ಕಿಂತ ಒಳಗಡೆ ಇರುವಂತಹ ಆತ್ಮನೇ ಅರ್ಥ ಎಂದು ನ್ಯಾಯ ಶ್ರುತಿ. ನ್ಯಾಯ ನ್ಯಾಯಾತ್ ಅನಪೇತ ನ್ಯಾಯ ನ್ಯಾಯಯುಕ್ತ ಇತ್ಯರ್ಥ. ನ್ಯಾಯಬದ್ಧವಾದ ನ್ಯಾಯದಿಂದ ಕೂಡಿರುವಂತ ಶ್ರುತಿ. ಶ್ರುತಿಯು ಬಂಬಣೀತಿ ತಾತ್ಪರ್ಯೇನ ಬ್ರವೀತಿ. ಏನಂತ? ಯೋಯಮಾತ್ಮ ಇತ್ಯಾದಿನ ಅಸಗತು. ಯೋಯಮಾತ್ಮ ಎನ್ನುವ ಪದವೇ ಮುಂತಾದದ್ದರಿಂದ ಶ್ರುತಿ ಹೇಳ್ತಾ ಇದೆ ಅಂತಂದು. ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಪುರುಷ. ಬೃಹದಾರಣ್ಯಕ ಒಂದ್ ಕಡೆ ಚಾಂದೋಗ್ಯ, ಮತ್ತೊಂದ್ ಕಡೆ ಬೃಹದಾರಣ್ಯಕ. ಎರಡು ಉಪನಿಷತ್ತುಗಳು ವೇದಾಂತ ದರ್ಶನಕ್ಕೆ ಎರಡು ಸ್ಟೀಲ್ ಪಿಲ್ಲರ್ಸ್, ಕಾಂಕ್ರೀಟ್ ಪಿಲ್ಲರ್ಸ್. ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ ವಾಕ್ಯ ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ವಾಕ್ಯ ಬಂದಿದೆ. ಎರಡೂ ಕಡೆಗಳಲ್ಲಿ ಆ ಶ್ರುತ್ಯುಪದೇಶವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಶ್ರುತಿಗೆ ಅಂಗವಾಗಿ ಅವಿರೋಧವಾಗಿ ನಾವುಗಳು ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸ್ತವೆ. ಏನು ಆನಂದವಾಗಿದೆ ಅಲ್ವಾ? ಎರಡು ಉಪನಿಷತ್ತು ಜೋರಾಗಿದೆ. ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರುಗಳವರು ನನಗೆ ಬೃಹದಾರಣ್ಯಕ ಭಾಷ್ಯವನ್ನು, ಛಾಂದೋಗ್ಯ ಭಾಷ್ಯವನ್ನು ಕಾರುಣ್ಯದಿಂದ, ಪ್ರೇಮದಿಂದ, ವಾತ್ಸಲ್ಯದಿಂದ ಪಾಠ ಮಾಡಿದ್ದಾರೆ. ನಾವುಗಳು ಕೂಡ ಇಲ್ಲಿ ಈ ಹಿಂದಿನ ದಿನಗಳಲ್ಲಿ ಛಾಂದೋಗ್ಯ ಭಾಷ್ಯವನ್ನ ಮುಗಿಸಿ ಇದೀಗ ಬೃಹದಾರಣ್ಯಕ ಭಾಷ್ಯವನ್ನ ಪ್ರಾರಂಭ ಮಾಡಿದೆ. ಎಷ್ಟು ಚೆನ್ನಾಗಿದೆ! 1, 4, 10 ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವಾವೇದಹಂ ಬ್ರಹ್ಮಾಸ್ಮೀತಿ. ಆ ಮಂತ್ರಕ್ಕೆ ಭಾಷ್ಯಕಾರ ಶಂಕರರು ಪರಮ ಕಾರುಣ್ಯದಿಂದ 40 ಪುಟ ಬರೆದಿದ್ದಾರೆ. ಕನ್ನಡದ ಗ್ರಂಥದಲ್ಲಿ 40 ಪುಟ ಇದೆ, ಓದ್ಬೇಕು. ಹೊಟ್ಟೆ ಹಸ್ತಿದೆ, ಏನ್ ಮಾಡ್ಬೇಕು ಅವನು? ಟಿವಿ ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಯೂಟ್ಯೂಬ್ ನೋಡ್ಬೇಕು, ನ್ಯೂಸ್ ಪೇಪರ್ ಓದ್ಬೇಕು ಅಂದ್ರೆ ತಪ್ಪು. ಹೊಟ್ಟೆ ಹಸ್ತಿದ್ರೆ ಎಲ್ಲ ಊಟ ಮಾಡ್ಬೇಕು. ಮುಮುಕ್ಷ ಜನಗಳಿಗೆ ಮೋಕ್ಷೇಚ್ಛೆ ಎಂಬುವಂತ ಹಸಿವಿದ್ದರೆ ಅಂತವರು ಭಾಷ್ಯವನ್ನ ಓದಬೇಕು. ಶಾಂಕರ ಭಾಷ್ಯಗಳು ಮುಮುಕ್ಷುಗಳೆಂಬ ಹಸಿದ ಮಾನವರಿಗೆ ಇಡ್ಲಿ, ಚಪಾತಿ, ಜಾಮೂನ್ ಇದ್ದಾಗೆ ಓದ್ತಾ ಇದ್ದೆ ಎಷ್ಟು ಸಂತೋಷ ಆಗುತ್ತೆ. ಓದ್ಬೇಕು. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಆಮಃ ಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷ ಯುಷ್ಮದಃ ಬಂಬಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನಾ ಸಕೃತಿ ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂಚ ಜ್ಯೋತಿ ಪುರುಷ ಮುಂತಾದ ವಾಕ್ಯದಿಂದ ಅಸಕೃತಿ ಮತ್ತೆ ಮತ್ತೆ ಶ್ರುತಿಯು ಬಂಬಣೀತಿ ತಾತ್ಪರ್ಯದಿಂದ ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥವನ್ನ ತಿಳಿಸ್ತಾ ಇದ್ದೀವಿ ಎಂದು ಅರ್ಥ ಆಯ್ತು. ಜ್ಞಾಪಕ ಇಟ್ಕೊಳ್ಳಿ. ಸಾಮವೇದಕ್ಕೆ ಸೇರಿರುವ ಉಪನಿಷತ್ತು ಛಾಂದೋಗ್ಯ, ಅದರಲ್ಲಿ ಬಂದಿರುವಂತ ಮಹಾವಾಕ್ಯ ತತ್ವಮಸಿ. ಶುಕ್ಲ ಯಜುರ್ವೇದಕ್ಕೆ ಸೇರಿರುವಂತ ಉಪನಿಷತ್ತು ಬೃಹದಾರಣ್ಯಕ, ಅದರಲ್ಲಿ ಬಂದಿರುವಂತ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ಎರಡಕ್ಕೂ ಸಮನ್ವಯ ಮಾಡ್ತಾ ಇದ್ದಾರೆ. ಯದೇವ ತತ್ವಮಸಿ ತದೇವ ಅಹಂ ಬ್ರಹ್ಮಾಸ್ಮಿ, ಯದೇವ ಅಹಂ ಬ್ರಹ್ಮಾಸ್ಮಿ ತದೇವ ಚ ತತ್ವಮಸಿ ಇತಿ ವಾಕ್ಯಾರ್ಥ. ಮುಂದಕ್ಕೆ ಹೋಗೋಣ. ಈಗ ಗುರುಗಳು ಬರೆದಿರುವ ಕ್ಲೇಶಾಪಹಾರನೆ ಓದ್ತೇನೆ. ಒಂದು ಶ್ಲೋಕಕ್ಕೆ 1 ಪುಟದಂತೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಮಾರು 475 ಪುಟ ಬರೆದಿದ್ದಾರೆ. ರಾಮ ರಾಮ, ಏನ್ ಸ್ವಾಮಿ ಇದು? ಸಾಮಾನ್ಯ ಪವಾಡವ, ಅದ್ಭುತವ. ಇಡೀ ವಿಶ್ವದಲ್ಲಿ ದೊಡ್ಡ ಪವಾಡ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ವಂಡರ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ 88ನೇ ವಯಸ್ಸಿನಲ್ಲಿ ಅತ್ಯಂತ ಕ್ಲಿಷ್ಟವಾಗಿರುವ, ಅತ್ಯಂತ ಗಹನವಾಗಿರುವ ವೇದಾಂತ ಪ್ರಕರಣ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ, ಇದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಕ್ಲೇಶಾಪಹರಣೆ ಬರೆದಿದ್ದಾರಲ್ಲ, ಇದು ಪ್ರಪ್ರಥಮ ಆಶ್ಚರ್ಯ. ಇದು 320ನೇ ಪುಟ ಕ್ಲೇಶಾಪಹರಣೆ ಸಂಸ್ಕೃತ ಗ್ರಂಥ. 40ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಮಃ ಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷ ಯುಷ್ಮದಃ ಬಂಬಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನಾ ಸಕೃತಿ. ಓಂ ಶಾಂತಿ ಶಾಂತಿ ಶಾಂತಿ. ಒಂದ್ ಮಾತು ಹೇಳ್ತಾ ಇದ್ದು ಪೂಜ್ಯ ಸದ್ಗುರುಗಳು, ಶಿಷ್ಯನಿಗೆ ಯಾವಾಗ ಪಾಠ ಮುಕ್ತಾಯವಾಗತ್ತೆ,
ಗುರು ಪಾಠ ಮಾಡ್ತಾ ಇದ್ದಾರೆ. ಅದು 1 ವರ್ಷ, 5 ವರ್ಷ, 10 ವರ್ಷ, 14 ವರ್ಷ ಅಂತ ಲೆಕ್ಕವಲ್ಲ. ಯಾವ ಹಂತದಲ್ಲಿ ಶಿಷ್ಯನಿಗೆ ಹಳೆಯ ಪಾಠ ಹೊಸ ಪಾಠ ಎರಡೂ ಒಂದಾಗುತ್ತದೆಯೋ ಅಲ್ಲಿಗೆ ಶಿಷ್ಯನಿಗೆ ಗುರುಗಳಿಂದ ಉಪದೇಶ ಸಾಕು ಅಂತ ಅರ್ಥ ಅಂತ ಹೇಳ್ತಾ ಇದ್ದ. 16 ವರ್ಷಗಳ ಕಾಲ ಮಾಡಿದಂತ ಕಠಿಣ ತಪಸ್ಸಿಗೆ ಫಲವಾಗಿ ಇವತ್ತು ನೈಷ್ಕರ್ಮ್ಯ ಸಿದ್ಧಿ, ಕ್ಲೇಶಾಪಹಾರಿಣಿ, ಹಿಂದಿನ ಪಾಠ ಮುಂದಿನ ಪಾಠ ಎರಡೂ ಕೂಡ ಹಳೆಯ ಪಾಠವಾಗ್ತಾ ಇದೆ. ಎಲ್ಲಿ ಓದಿದ್ರು ಆ ಗುರುಸ್ಮರಣೆ ಮಾಡ್ಕೊಂಡ್ ಬಿಟ್ರೆ ಅಂತಂದ್ರೆ ಛಿದ್ಯಂತೆ ಸರ್ವ ಸಂಶಯ. ಗುರುಗಳ ವಾಕ್ಯ ಶುರು ಮಾಡ್ತೇನೆ. ಇದು 321ನೇ ಪುಟ. ಛಂದೋಗಾನ ತತ್ವಮೈಕ್ಯ ವಾಕ್ಯ ಶೇಷತ್ವೇನ ಅನ್ವಯ ವ್ಯತಿರೇಕ ಶ್ರುತಿ ಉದಾಹೃತ ತದಭಿಪ್ರಾಯ ಮನೋದ್ಯ ವಾಜಸನೇಯನಾಮಪಿ ತಾಮ್ ವಕ್ತು ಕಾಮಃ ಆಹ ಯಥೇತಿ. ಏನ್ ಚೆನ್ನಾಗಿ ಛಂದೋಗಾನ ಉಪನಿಷದಿ ಛಾಂದೋಗ್ಯೋಪನಿಷದಿ ತತ್ವಮೈಕ್ಯ ವಾಕ್ಯ ಶೇಷೇನ ತತ್ವಮಸೀತಿ ವಾಕ್ಯ ಶೇಷತ್ವೇನ ಅನ್ವಯ ವ್ಯತಿರೇಕ ಶ್ರುತಿ ಯಥಾ ಉದಾಹೃತ ತದಭಿಪ್ರಾಯ ಮನೋಜ್ಯ. ಆ ಅಭಿಪ್ರಾಯವನ್ನೇ ಅನುವಾದ ಮಾಡಿಕೊಂಡು ಈಗ ವಾಜಸನೇಯನಾಮಪಿ, ವಾಜಸನೇಯಿ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಬೃಹದಾರಣ್ಯ ಗೋಪನಿಷತ್ತು ಅದು ಕೂಡ ಇದೇ ರೀತಿಯಲ್ಲಿದೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಅದಕ್ಕೆ ಅನುಕೂಲವಾಗಿರುವಂತೆ ಅನ್ವಯ ವ್ಯತಿರೇಕ ತರ್ಕವನ್ನು ಹೇಳ್ತಾರೆ. ಪ್ರಾರಂಭದಲ್ಲಿಯೇ ಗುರುಗಳು ಒಂದು ಛಂದೋಗಾನ ಉಪನಿಷತ್, ಮತ್ತೊಂದು ವಾಜಸನೇಯನ ಉಪನಿಷತ್. ಎಷ್ಟು ಕ್ಲಾರಿಟಿ ಇದೆ ನೋಡಿ, ಎಷ್ಟು ಚೆನ್ನಾಗಿ. ಒಂದು ಛಂದೋಗಾನ ತತ್ವಮಸಿ, ವಾಜಸನೇಯನ ಅಹಂ ಬ್ರಹ್ಮಾಸ್ಮಿ. ಇದನ್ನು ಸುರೇಶ್ವರಾಚಾರ್ಯ ಹೇಳಲಿಲ್ಲ, ಗುರುಗಳು ಬರೀತಾ ಇದ್ದಾರೆ. ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ ತ್ವಂ ಪದಾರ್ಥಸ್ಯ ತತ್ಪದಾರ್ಥ ರೂಪತಾಂ ಆಚಕ್ಷಾಣಸ್ಯ ವಾಕ್ಯಸ್ಯ ಶೇಷತ್ವೇನ ಅನ್ವಯ ವ್ಯತಿರೇಕ ಶ್ರುತಿ ಯಯೇಷೋಕ್ಷೇಣ ಪುರುಷೋ ದೃಶ್ಯತೆ ಇತ್ಯಾದ್ಯ ಅಥಯೋ ವೇದೆ ಇದಂ ಜಿಗ್ರಾಣಿ ಇತ್ಯಂತ ಯಥಾ ಯಥಾ ಛಂದೋಗಾನಾಂ ಉಪನಿಷದಿ ತಥಾ ವಾಜಸನೇಯನಾಮಪ್ಯುಪನಿಷದಿ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಇತ್ಯಸ್ಯಾಪಿ ಐಕ್ಯ ಪರವಾಕ್ಯಸ್ಯ ತತ್ವಮಸೀತಿ ಪದಂ ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯಂಚ ಐಕ್ಯ ಪರಂ ಜೀವ ಬ್ರಹ್ಮಣೋ ಐಕ್ಯಮುಪದಿಶತಿ. ಐಕ್ಯಪರವಾದ ವಾಕ್ಯಕ್ಕೆ ಶೇಷವಾಗಿ ಅನ್ವಯ ಅನ್ವಯ ವ್ಯತಿರೇಕೋಪದೇಶ ಉದಾಹ್ರಿಯತೆ. ಅನ್ವಯ ವ್ಯತಿರೇಕ ರೂಪವಾಗಿರುವಂತಹ ಉಪದೇಶವನ್ನು ಮಾಡ್ತೇವೆ. ಸಮನಂತರ ಶ್ಲೋಕೇನ ಸರ್ವತ್ರಾಪಿ, ನೋಡಿ ಸ್ವಾರಸ್ಯ ಇದು, ಸರ್ವತ್ರಾಪಿ ಛಾಂದೋಗ್ಯೋಪನಿಷದಿ ಬೃಹದಾರಣ್ಯಕೋಪನಿಷದಿ ಸರ್ವತ್ರಾಪಿ ಉಭಯತ್ರಾಪಿ ಶ್ರುತ್ಯನುಗೃಹೀತ ಏವ ಅಸ್ತಿ ಅನ್ವಯ ವ್ಯತಿರೇಕ ಲಕ್ಷಣಸ್ತರ್ಕಃ. ಇವು ಅಂಡರ್ಲೈನ್. ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ಅನ್ವಯ ವ್ಯತಿರೇಕ ರೂಪವಾಗಿರುವಂತಹ ತರ್ಕವು ಬಂದಿದೆಯೋ ಅದೆಲ್ಲವೂ ಕೂಡ ಶ್ರುತ್ಯನುಗೃಹೀತವಾಗಿದೆ. ದಟ್ ಅನ್ವಯ ವ್ಯತಿರೇಕ ತರ್ಕ ಹ್ಯಾಸ್ ಬೀನ್ ಬ್ಲೆಸ್ಡ್ ಬೈ, ಗೈಡೆಡ್ ಬೈ, ಪ್ಯೂರಿಫೈಡ್ ಬೈ ಆರ್ ಇಂಟರ್ಪ್ರಿಟೆಡ್ ಬೈ ಶ್ರುತಿ. ಶ್ರುತಿಯಿಂದ ಅನುಗ್ರಹಿಸಲ್ಪಟ್ಟಂತ ಅನ್ವಯ ವ್ಯತಿರೇಕ ತರ್ಕವೇ ಹೊರತು ಸ್ವತಂತ್ರ ತರ್ಕವನ್ನ. ಎಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಾಕ್ ಮಾಡಿಸುವಾಗ, ಮಗು ಸಾಂಖ್ಯರು ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸ್ತಾರೆ, ವೇದಾಂತಿಗಳು ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸ್ತಾನೆ. ಏನಪ್ಪ ಎರಡಕ್ಕೂ ವಿಶೇಷ ಹೇಳು. ಸಮಯ ಯಾವುದು?
ವಾಕಿಂಗು ಒಂದ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ನಾನು ಎರಡು ಒಂದೇ ಅಲ್ಲ. ಸಾಂಖ್ಯರು ಹೇಳುವಂತ ಅನ್ವಯ ವ್ಯತಿರೇಕ ತರ್ಕ, ಅನುಮಾನ ಪ್ರಧಾನವಾದ ತರ್ಕ. ಆ ತರ್ಕವು ಅಶ್ರೌತ ತರ್ಕ. ಆದರೆ ವೇದಾಂತಿಗಳು ಬಳಸುವಂತಹ ತರ್ಕ ಶ್ರೌತ ತರ್ಕ. ಎಷ್ಟು ವ್ಯತ್ಯಾಸ ಇದೆ. ಸಾಂಖ್ಯರು ಮಹಾಬುದ್ಧಿವಂತರು, ಪ್ರಚಂಡರು, ಅದು ಗುಂಡಿ ಬೀದರು. ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ ಅಂದ್ಬಿಟ್ಟು ದ್ವೈತಿಗಳು. ವೇದಾಂತಿಗಳಾದರೆ ಪ್ರಕೃತಿ ಅವಿದ್ಯಾ ಕಲ್ಪಿತ, ಪ್ರಕೃತಿ ಹುಸಿ ತೋರಿಕೆ, ಪ್ರಕೃತಿ ಇರಬೇಕು, ಪುರುಷನೊಬ್ಬನೇ ಸತ್ಯ ಅಂದ್ರು. ಏನ್ ಕಾರಣ? ವೇದಾಂತಿಗಳಿಗೆ ಶ್ರುತ್ಯನುಗೃಹೀತ ಅನ್ವಯ ವ್ಯತಿರೇಕ ತರ್ಕದ ಬಲವಿದೆ, ಸಾಂಖ್ಯರಿಗೆ ಶ್ರುತಿಯ ಬಲವಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಎಷ್ಟು ಜನ ಬರೀತಾರೆ. ಸರ್ವತ್ರಾಪಿ ಎಲ್ಲಾ ಕಡೆಗಳಲ್ಲಿಯೂ ಶ್ರುತ್ಯನುಗೃಹೀತ ಏವ ತರ್ಕ, ಶ್ರುತಿಯಿಂದ ಅನುಗ್ರಹಿಸಲ್ಪಟ್ಟಂತಹದ್ದೇ ತರ್ಕ. ಅನ್ವಯ ವ್ಯತಿರೇಕ ತರ್ಕ ಏವಂ ವಿಧೇ ಸ್ಥಿತೇ ಇತಿ ಭಾವ, ಏವಂ ವಿಧೇ ಸ್ಥಳ ಇತಿ ಭಾವ. ಯದ್ಯಪಿ ಸಯೇಷೋಕ್ಷಿಣಿ ಪುರುಷ ಇತ್ಯೇತತ್ ಪ್ರಜಾಪತಿ ವಾಕ್ಯಂ. ಇದು ಪ್ರಜಾಪತಿಯ ಮಾತು. ಇದು ಯಾತ್ಮಾಪಹತ ಪಾಪ್ಮ ಇತ್ಯಸ್ಯ ಶೇಷ. ಅಲ್ಲಿ ಯಾ ಆತ್ಮ ಅಪಹತ ಪಾಪ್ಮ ಎನ್ನುವ ಉಪದೇಶಕ್ಕೆ ಶೇಷವಾಗಿ ಯಯೇಷೋಕ್ಷಿಣಿ ಪುರುಷೋ ದೃಶ್ಯತೆ ಎನ್ನುವಂಥ ಉಪದೇಶ ಬಂದಿದೆ. ಎಷ್ಟು ಟೆಕ್ನಿಕಲ್ ಇವೆಲ್ಲ. ಅಥಯೋ ವೇದ ಇದಂ ಜಿಘ್ರಾಣಿ ಇತ್ತೀಚ ಪರಂಜ್ಯೋತಿರುಪಸಂಪದ್ಯ ಇತ್ಯಸ್ಯ. ಪರಂಜ್ಯೋತಿರುಪಸಂಪದ್ಯ ಎನ್ನುವಂತಹ ವಾಕ್ಯಕ್ಕೆ ಶೇಷವಾಗಿ ಅಥಯೋ ವೇದ ಇದಂ ಜಿಘ್ರಾಣಿ ಎನ್ನುವಂತಹ ವಾಕ್ಯ ಬಂದಿದೆ. ಯದ್ಯಪಿ ಚ ತತ್ವಮಸೀತಿ ವಾಕ್ಯಶೇಷತ್ವೇನ ಅನ್ನಮಯಂ ಹ್ಯಸೌಮ್ಯ ಮನಃ ಸ್ವಪ್ನಾಂತಂ ಮೇ ವಿಜಾನೀಹಿ ಇತ್ಯಾದಿ ವಚನಾನಿ ತತ್ಪ್ರಕರಣಸ್ಥಾನ್ಯೇವ ತ್ವಂ ಪದಾರ್ಥ ವಿವೇಕಾಯ ಶಕ್ಯೋದಾಹರಣಾನಿ. ಬಹಳ ಚೆನ್ನಾಗಿದೆ. ಕೂತ್ಕೋಬೇಕು, ನಿಧಾನ ಓದ್ಬೇಕು, ಮಜಾ. ತತ್ವಂಸಿ ಎನ್ನುವಂಥ ವಾಕ್ಯಕ್ಕೆ ಶೇಷವಾಗಿ ಅನ್ನಮಯಮ್ಮಿ ಸೌಮ್ಯ ಮನಃ ಸ್ವಪ್ನಾಂತಮ್ಮಿ ಬಿಜಾನಿ ಮುಂತಾದ ವಾಕ್ಯಗಳು ಬಂದಿವೆ ಅಂತಿದ್ದರೂ ತಥಾಪಿ ತತ್ವಮೈಕ್ಯ ಪರವಾಕ್ಯೋ ವಾಕ್ಯ ಶೇಷತ್ವೇನ ಎರಡೂ ಕಡೆಗಳಲ್ಲಿ, ಒಂದು ಛಾಂದೋಗ್ಯೋಪನಿಷತ್ತಿನ ತತ್ವಮಸಿ, ಬೃಹದಾರಣ್ಯಕೋಪನಿಷತ್ತಿನ ಅಹಂ ಬ್ರಹ್ಮ, ಎರಡೂ ವಾಕ್ಯಗಳಿಗೆ ಐಕ್ಯ ಪರತ್ವಂ. ಯದೇವ ತತೆ ತದೇವತ್ವಂ, ಯದೇವತ್ವಂ ತದೇವ ತತೆ, ಯಯೇವ ಅಹಂ ತದೇವ ಬ್ರಹ್ಮ, ಯದೇವ ಬ್ರಹ್ಮ ಸಯೇವ ಅಹಂ ಎಂದು ತತ್ವ ಏಕತ್ವವನ್ನ ಉಪದೇಶ ಮಾಡುವ ಪ್ರಧಾನವಾಗಿರುವುದರಿಂದ ಅನ್ವಯ ವ್ಯತಿರೇಕ ದರ್ಶನ, ಅನ್ವಯ ವ್ಯತಿರೇಕ ಶ್ರುತಿಯನ್ನು ತೋರಿಸುತ್ತಿರುವಂತಹದ್ದು ಹೊಂದುತ್ತದೆ. ಯಾವ ದೋಷವೂ ಇಲ್ಲ ಅನ್ಬಿಟ್ಟು ಶ್ಲೋಕಕ್ಕೆ ಅರ್ಥ ನೋಡಿ. ಅಥ ಅಹಂ ಬ್ರಹ್ಮಾಸ್ಮಿ ಇತಿ ವಾಜಸನೇಯಕ ಗತ ಐಕ್ಯಪರ ವಾಕ್ಯ ಶೇಷತೆಯ ಶ್ರುತ್ಯನುಗೃಹೀತಂ ಅನ್ವಯ ವ್ಯತಿರೇಕ ವಾಕ್ಯಂ ಉದಾಜಿಹೀರ್ಷು ಆಹ ಉದಾಜಿಹೀರ್ಷು ಉದಾಹರ್ತುಂ ಇಚ್ಛು ಉದಾಜಿಹೀರ್ಷು. ಪೂಜ್ಯ ಸದ್ಗುರುಗಳು ಈ ಕ್ಲೇಶಾವಹರಣಿ ವ್ಯಾಖ್ಯಾನದಲ್ಲಿ ವ್ಯಾಕರಣ ಬದ್ಧವಾದ ಕಠಿಣವಾದಂಥ ಪ್ರಯೋಗವನ್ನೆಲ್ಲ ಮಾಡ್ತಾ ಇದ್ದೆ. ಇದು ಪಾಂಡಿತ್ಯ ಪೂರ್ಣವಾಗಿರುವ ಗ್ರಂಥ. ಈ ಗ್ರಂಥವನ್ನ ನೋಡಿದಾಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಶ್ರೋತ್ರಿಯತ್ವ ಗೊತ್ತಾಗುತ್ತೆ. ಅನೇಕ ಜನಗಳು ಗುರುಗಳನ್ನ ನೋಡಿದ್ರು, ಅವರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಸ್ವಾಮಿಗಳು ಬ್ರಹ್ಮ ಚೈತನ್ಯ ಮಹಾರಾಜರ ಭಕ್ತರು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಉಪದೇಶವನ್ನ ಪಡೆದು ಜಪ ಮಾಡ್ತಾ ಇದ್ರು. ಎಲ್ಲ ಭಕ್ತರಿಗೂ ಉಪದೇಶ ಕೊಡ್ತಾ ಇದ್ರು. ಸ್ವಾಮಿಗಳು ಅಂದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಕರೆಕ್ಟ್. ಅದು LKG ಸ್ವಾಮೀಜಿ.
PhD ಸ್ವಾಮೀಜಿ ನೋಡ್ಬೇಕಾ? ಕ್ಲೇಶಾಪಹಾರಿಣಿ. ಒಂದ್ ಕಡೆ ವ್ಯಾಕರಣ, ಒಂದ್ ಕಡೆ ತರ್ಕ, ಒಂದ್ ಕಡೆ ಮೀಮಾಂಸಾ, ಮತ್ತೊಂದೆಡೆ ವೇದಾಂತ ವಾಕ್ಯ, ಮತ್ತೊಂದೆಡೆ ಸಾರ್ವತ್ರಿಕ ಪರಿಪೂರ್ಣ. ಎಲ್ಲವನ್ನೂ ಕೂಡ ಮೇಲೈಸಿ ಪೂಜ್ಯ ಸದ್ಗುರುಗಳು ತಮ್ಮ ನಿಜ ಸ್ವರೂಪ ತೋರಿಸ್ಬಿಟ್ಟಿದ್ದಾರೆ. ನಾನು ನೋಡಿದ್ದೆ, ಜೊತೆಯಲ್ಲಿದ್ದಲ್ಲ, ನನ್ನ ಭಾಗ್ಯ ಅಂಥ ಗುರುಗಳ ಸಂಪೂರ್ಣ ಸ್ವರೂಪ ಅರ್ಥ ಆಗ್ಬಿಟ್ಟಿದೆ. ಅಥ ಅಹಂ ಬ್ರಹ್ಮಾಸ್ಮೀತಿ ವಾಜಸನೆ ಜಗತ ಐಕ್ಯಪರ ವಾಕ್ಯಶೇಷತೆಯ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಬೃಹದಾರಣ್ಯಕ ವಾಕ್ಯ, ಐಕ್ಯವನ್ನು ಹೇಳಿದ್ದಾರೆ. ಆ ವಾಕ್ಯಕ್ಕೆ ಶೇಷವಾಗಿ ಶ್ರುತ್ಯನುಗೃಹೀತಂ, ಶ್ರುತಿಯಿಂದಲೇ ಉಪದೇಶ ಮಾಡಲ್ಪಟ್ಟ ಅನ್ವಯ ವ್ಯತಿರೇಕ ವಾಕ್ಯಂ ಉದಾಜಿಹೀರ್ಷು. ಅನ್ವಯ ವ್ಯತಿರೇಕ ವಾಕ್ಯವನ್ನ ಉದಾಹರ್ತು ಇಚ್ಛು ಭಗವಾನ್ ಸ್ವನೇಶ್ವರಾಚಾರ್ಯ ಆಹ ಅಹಮಃ ಪ್ರತ್ಯಗಾತ್ಮಾರ್ಥಃ ನಿರಸ್ತಾಶೇಷ ಯುಷ್ಪದ ಬಂಭಣೀತಿ ಶ್ರುತಿರ್ನ್ಯಾಯ ಯೋಯಮಿತ್ಯಾದಿನ ಸಕೃತಿ. ಸ್ವರೇಶ್ವರಾಚಾರ್ಯರು ಕಮ್ಮಿ ಇಲ್ಲ, ಸ್ವರೇಶ್ವರಾಚಾರ್ಯರನ್ನ ಮೀರಿಸಿದ್ದಾರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಮೀರಿಸಿದ್ದಾರೆ ಸ್ವರೇಶ್ವರಾಚಾರ್ಯ. ಅಬ್ಬ, ಒಂದೇ ಪರಸ್ಪರಾತ್ಮಾನುಕ್ತಿ. ನಿರಸ್ತಾಶೇಷ ಯುಷ್ಪದ ವ್ಯಾವರ್ತಿತ ಸಕಲ ಅನಾತ್ಮಾಂಶಸ್ಯ. ಎಷ್ಟು ಜನ ಇದೆ? ನಿರಸ್ತ ಎನ್ನುವ ಮಾತಿಗೆ ವ್ಯಾವರ್ತಿತ, ಅಶೇಷ ಎನ್ನುವ ಮಾತಿಗೆ ಸಕಲ, ಯುಷ್ಮದ ಅಂದ್ರೆ ಅನಾತ್ಮಾಂಶಸ್ಯ, ಅನಾತ್ಮಾಂಶವೆಲ್ಲವನ್ನು ಕೂಡ ವ್ಯಾವರ್ತಿತ ತಳ್ಳಿ ಹಾಕಲ್ಪಟ್ಟಂತಹ ಅಹಮ, ಅಹಂ ಸ್ವರೂಪವಿದೆಯಲ್ಲ, ಇದಕ್ಕೆ ಪ್ರತ್ಯಗಾತ್ಮ ಅರ್ಥ. ಪ್ರತ್ಯಗಾತ್ಮನೇ ಅರ್ಥ. ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದಕ್ಕೆ ಪ್ರತ್ಯಗಾತ್ಮ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಎಂದು ನ್ಯಾಯಾಶ್ರುತಿ. ನ್ಯಾ ಯುಕ್ತ್ಯುಪೇತ, ಯುಕ್ತಿ ಅಪೇತ ಅಲ್ಲ, ಯುಕ್ತ್ಯುಪೇತ, ಯುಕ್ತಿಯಿಂದ ಕೂಡಿರುವಂತಹ ಶ್ರುತಿ. ಯೋಯಮಿತ್ಯಾದಿನ ವಾಕ್ಯೇನ ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಪುರುಷ. ಮುಂದೆ ಮುಂತಾದ ವಾಕ್ಯದಿಂದ ಅಸಕೃತಿ ಮತ್ತೆ ಮತ್ತೆ ಬಂಭಣೀತಿ. ನೋಡಿ, ತಾತ್ಪರ್ಯೇಣ ಭಕ್ತಿ, ಇದೊಂದು ಎಲ್ಲ ಹೆಂಗಂತ ಪ್ರಯೋಗ ಅಂತಾರೆ. ಪರಮ ತಾತ್ಪರ್ಯದಿಂದ ಶ್ರುತಿ ಹೇಳ್ತಾ ಇದೆ. ಅತ್ರ ಇಲ್ಲಿ ಯೋಯಮಿತಿ ಆತ್ಮಾನಂ ಪ್ರತ್ಯಕ್ಷೇ ನಿರ್ದಿಶ್ಯ, ಆತ್ಮನ ಸ್ವರೂಪವನ್ನ ಪ್ರತ್ಯಕ್ಷವಾಗಿ ತೋರಿಸಿ ಅನಾತ್ಮಭೂತ ಬುದ್ಧ್ಯಾದಿಭ್ಯ ವೈಲಕ್ಷಣ್ಯಂ, ಅನಾತ್ಮವಾದ ಬುದ್ಧ್ಯಾದಿಗಳಿಗಿಂತ ಆತ್ಮನ ಸ್ವರೂಪ ವಿಲಕ್ಷಣವಾಗಿದೆ ಅಂತ ತಾತ್ಪರ್ಯ. ಅಸಕೃತೋ ಇತ್ಯನೇನ ಸಹಿ ಸ್ವಪ್ನೋ ಭೂತ್ವ ಇಮಂ ಲೋಕ ಮಧ್ಯಕಾಮತಿ ಮೃತ್ಯೋ ರೂಪಾಣಿ. ಈ ಆತ್ಮನೇ ಸ್ವಪ್ನವಾಗಿ ಸುಷುಪ್ತಿಯಲ್ಲಿ ಎಲ್ಲ ಲೋಕಗಳನ್ನು ಮೀರಿ ಹೋಗಿದ್ದಾನೆ. ತದ್ಯಥಾಸ್ಮಿನ್ ಆಕಾಶೆ ಇತ್ಯಾದಿ ವಚನ ಜಾತಿ. ಇದೇ ಮುಂತಾಗಿರುವ ವಾಕ್ಯ ಸಮೂಹವನ್ನ ಅನ್ವಯ ವ್ಯತಿರೇಕ ಉದಾಹರಣಾರ್ಥಂ, ಅನ್ವಯ ವ್ಯತಿರೇಕ ಉದಾಹರಣೆಗೋಸ್ಕರವಾಗಿ ಉಪಸಂಗ್ರಹೀತಂ, ಇಲ್ಲಿ ಉಪಸಂಹಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅದ್ಭುತವಾಗಿ ನೈಶ್ರಮ ಸಿದ್ಧಿ ಗ್ರಂಥಕ್ಕೆ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ 88ನೇ ವಯಸ್ಸಿನಲ್ಲಿ ಅನುಗ್ರಹ ಮಾಡಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ. ಇದ್ದ ಕರ್ನಾಟಕದ ಅಭಿನವ ಶಂಕರರು, ನಾವು ಕಂಡಂತ ಶಂಕರರು 20ನೇ ಶತಮಾನದ ಶಂಕರರು ಆಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಿಗೆ ಈ ಉಪನ್ಯಾಸ ರೂಪವಾದ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ
ಖಾನಿಲಾಗ್ಯಬ್ಧರಿತ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ವೃದ್ಧರು ಎರಡು ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ, ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯು ಎಂದೆನಿಸಿಹರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯು ಎಂದೆನಿಸಿಹರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯುವೆಂದೆನಿಸಿಹರು. ಕೃತ್ಯ ವಿವೇಕದ ನಡೆಯೊಳು ನಿತ್ಯ ತೋರಿ ಪುರುಷೋತ್ತಮರೆನಿಪರು. ಕೃತ್ಯ ವಿವೇಕದ ನಡೆಯೊಳು ನಿತ್ಯ ತೋರಿ ಪುರುಷೋತ್ತಮರೆನಿಪರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಹಮ್ಮನಳಿಯುವ ಕರ್ಮಯೋಗದೊಳು ಮರ್ಮವಲೋಕಕ್ಕೆ ಕೆಮ್ಮನೆ ಸಾರುವರ್.
ಹಮ್ಮನಳಿಯುವ ಕರ್ಮಯೋಗದೊಳು ಮರ್ಮವಲೋಕಕ್ಕೆ ಕೆಮ್ಮನೆ ಸಾರುವರ್ ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಗರುವವನಳಿದಿಹರು ಪರರೇಳಿಗೆಗಿರದೆ ಹಿಗ್ಗುವರು, ಗರುವವನಳಿದಿಹರು ಪರರೇಳಿಗೆಗಿರದೆ ಹಿಗ್ಗುವರು. ಗರುವವನಳಿದಿಹರು ಪರರೇಳಿಗೆಗಿರದೆ ಹಿಗ್ಗುವರು. ಧರೆಯುಪಕಾರಕ್ಕೆ ತುರುವ ಕಾಯ್ದ ಶ್ರೀಹರಿಯ ಪೋಲ್ವ ಶ್ರೀಶಂಕರ ಚರಿತರು, ಧರೆಯುಪಕಾರಕ್ಕೆ ತುರುವ ಕಾಯ್ದ ಶ್ರೀಹರಿಯ ಪೋಲ್ವ ಶಂಕರ ಚರಿತರು, ಧರೆಗಿವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಇವರೇ ಹಿರಿಯವರು.